ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ಇದ್ದ. ಓದಿನಲ್ಲಿ ಸಾಧಾರಣ, ಆತ್ಮವಿಶ್ವಾಸ ಕಡಿಮೆ. ನಾನೇನೂ ಮಾಡ್ಲಾರೆ ಅನ್ನೋದು ಅವನ ಪದೇ ಪದೇ ಹೇಳುವ ಮಾತು. ಒಂದು ದಿನ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ರವಿ ತುಂಬ ಬೇಸರದಿಂದ ಮನೆಗೆ ಬಂದ. ಅವನ ತಾಯಿ ಅವನ ಮುಖ ನೋಡಿ ಕೇಳಿದ್ರು, ಏನಾಯ್ತು ಮಗಾ? ರವಿ ಕಣ್ಣೀರು ಹಾಕುತ್ತಾ ಹೇಳಿದ, ಅಮ್ಮ, ನಾನ್ ಯಾವಾಗ್ಲೂ ಸೋಲ್ತೇನೆ, ನನ್ನಿಂದ ಏನೂ ಆಗಲ್ಲ. ತಾಯಿ ನಗುತ್ತಾ ಅವನ ಕೈ ಹಿಡಿದು ಹೊರಗೆ ತರೆದುಕೊಂಡು ಹೋದರು. ಅಲ್ಲಿ ಒಂದು ತೆಂಗಿನ ಮರ ತೋರಿಸಿ ಹೇಳಿದ್ರು, ಈ ಮರವನ್ನು ನೋಡು, ಬಿಸಿಲು, ಮಳೆ, ಗಾಳಿ ಎಲ್ಲವನ್ನೂ ಸಹಿಸಿಕೊಂಡು ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಆದ್ರೆ ಒಮ್ಮೆ ಇದೂ ಕೂಡ ಚಿಕ್ಕ ಗಿಡವಾಗಿತ್ತು. ಮಗನ ಕಡೆ ನೋಡಿ ತಾಯಿ ಹೇಳಿದ್ರು, ನಿನ್ನ ಸೋಲು ಅಂತ ಭಾಸವಾಗುವುದು ನಿನ್ನ ಬೆಳವಣಿಗೆಯ ಒಂದು ಹಂತ ಮಾತ್ರ. ಪ್ರಯತ್ನ ಬಿಡಬೇಡ, ನಾನು ಯಾವಾಗ್ಲೂ ನಿನ್ನ ಜೊತೆಯಲ್ಲಿದ್ದೀನಿ. ಆ ಮಾತುಗಳು ರವಿಯ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ಆ ದಿನದಿಂದ ಅವನು ಹೆಚ್ಚು ಶ್ರಮಿಸಲು ಶುರುಮಾಡಿದ. ನಿಧಾನವಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯಿತು. ಕೆಲ ವರ್ಷಗಳ ನಂತರ ರವಿ ತನ್ನ ಹಳ್ಳಿಯ ಮೊದಲ ಇಂಜಿನಿಯರ್ ಆದ. ವೇದಿಕೆಯ ಮೇಲೆ ನಿಂತು ಅವನು ಹೇಳಿದ, ನನ್ನ ಯಶಸ್ಸಿನ ಹಿಂದಿನ ಶಕ್ತಿ ನನ್ನ ತಾಯಿಯ ನಂಬಿಕೆ. ತಾಯಿ ನಗುತ್ತಿದ್ದರು. ಅವರ ನಂಬಿಕೆಯೇ ಮಗನ ಜೀವನವನ್ನು ಬೆಳಗಿಸಿತು.